ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಪ್ರೀತಿ ಹುಡುಗ ಮೊಗಶಂಭು ಮಾತಾಡ್ತಾ ಇದ್ದೀನಿ. ಬರಹಗಾರ, ಚಲನಚಿತ್ರ ನಿರ್ದೇಶಕ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಹೆಮ್ಮೆಯ ಸದಸ್ಯ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘದ ಸದಸ್ಯ ಕೂಡ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಸರ್ ಅವ್ರಿಗೆ, ನಮ್ಮ ಕರ್ನಾಟಕ ರಾಜ್ಯದ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ದೊಡ್ಡಪ್ಪ ಅವರಿಗೆ, ನನ್ನ ತುಂಬು ಪ್ರೀತಿಯ ಅಜ್ಜರಾದಂತಹ ಸಿ ಎಂ ಉದಾಸಿ ಅಜ್ಜ ಅವ್ರಿಗೆ, ನನ್ನ ಅಣ್ಣರಾದಂತಹ ಬಿ ವೈ ರಾಘವೇಂದ್ರ ಅಣ್ಣ ಅವ್ರಿಗೆ ಮತ್ತು ವಿಜೇಂದ್ರ ಯಡಿಯೂರಪ್ಪ ಅಣ್ಣ ಅವ್ರಿಗೆ ಮತ್ತು ಶಿವಕುಮಾರ್ ಉದಾಸಿ ಮಾವ ಅವ್ರಿಗೆ ಹಾಗೂ ನನ್ನ ಸಮಸ್ತ ಪ್ರೀತಿಯ ಕುಟುಂಬದವ್ರಿಗೆ ಎಲ್ಲರಿಗೂ ನಮಸ್ಕಾರಗಳು. ಈಗ 2024 ಎಲ್ಲರಿಗೂ ತಿಳಿದಿರುವಂತಹ ಅಮೂಲ್ಯವಾದಂತಹ MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಚುನಾವಣೆ ನಡೆಯೋಕ್ಕೆ ಇನ್ನೇನು ಇಟ್ ಈಸ್ ಅ ಪೀಕ್ ಮೂಮೆಂಟ್. ಸೊ ಅದ್ರ ಬಗ್ಗೆ ಮಾತಾಡಬೇಕು. ನಮ್ಮ ನರೇಂದ್ರ ಮೋದಿಜಿ ಸರ್ ಅವರ ಬಗ್ಗೆ ಮತ್ತು ನಮ್ಮ BJP ಪಕ್ಷದ ಒಂದು ಶಕ್ತಿಯುತ ಕಾರ್ಯಗಳ ಬಗ್ಗೆ, ನಾವು BJP ಪಕ್ಷ ಮಾಡಿರುವಂಥ ಅತ್ಯುನ್ನತ ಸಾಧನೆ ಕೆಲಸಗಳು, RSS ಮಾಡಿರುವಂಥ ಕೆಲಸಗಳು, ದೇಶಕ್ಕಾಗಿ, ನಾಡಿಗಾಗಿ, ರೈತರಿಗಾಗಿ ಮಾಡಿರುವಂಥ ಕೆಲಸಗಳು ತುಂಬ ಶಕ್ತಿಯುತವಾಗಿ ದೇಶ ನರೇಂದ್ರ ಮೋದಿಜಿ ಸರ್ ಅವರು ಮತ್ತು ಸಮಸ್ತ ನಮ್ಮ ರಾಜ್ಯದ MP, ನಾನು ಬೆಂಗಳೂರು ದಕ್ಷಿಣದ ಒಬ್ಬ ಮತದಾರನಾಗಿ, ನಾನು ಹುಟ್ಟಿದಂಥ ಪ್ರದೇಶ, ನಾನು ಇದ್ದು ಬೆಳೆದು ಜೀವನ ಮಾಡುವಂಥ ಬ್ಯಾಂಗ್ಳೂರ್ ಸೌತ್. ಸೊ ನಮ್ಮ MP ಬಂದು ನನ್ನ ಕ್ಲೋಸ್ ಬ್ರದರ್ ಅಂತ ಹೇಳ್ತೀನಿ. ಈಸ್ ಮೈ ಫ್ಯಾಮಿಲಿ. ತುಂಬ ಅವರ ಚಿಕ್ಕಪ್ಪ ಕೂಡ ನಮ್ಮ ಕುಟುಂಬಕ್ಕೆ ತುಂಬಾ ಆತ್ಮೀಯರು. ಸನ್ಮಾನ್ಯ ಶ್ರೀ ರವಿ ಸುಬ್ರಹ್ಮಣ್ಯ ಸರ್ ಅವ್ರಿಗೆ ನನ್ನ ನಮಸ್ಕಾರಗಳು ಹಾಗೂ ತೇಜಸ್ವಿ ಸೂರ್ಯ ಬ್ರದರ್ ಅವ್ರಿಗೂ ಮನಸ್ಫೂರ್ತಿಯಾಗಿ ನಮಸ್ಕಾರಗಳು ಸಲ್ಲಿಸ್ತಾ ತುಂಬ ಹೆಮ್ಮೆ ಆಗುತ್ತೆ, ತುಂಬ ಪ್ರೌಡ್ ಅನಿಸುತ್ತೆ ಅಬೌಟ್ ಈಸ್ ಡೆಡಿಕೇಶನ್ ವರ್ಕ್. ಮುಖ್ಯವಾಗಿ ಮೊದಲನೇದಾಗಿ ನಮ್ಮ ನರೇಂದ್ರ ಮೋದಿಜಿ ಸರ್ ಅವರು ದೇಶಿಗಾಗಿ ಇಡೀ ಪ್ರಪಂಚಕ್ಕೆ ನಮ್ಮ ದೇಶನ ತಗೊಂಡು ಹೋಗಿರೋಂಥದ್ದು ಮೊದಲದು. ನಮ್ಮ ದೇಶದ ಹೆಸರು, ಸಾಧನೆ, ಪ್ರತಿಯೊಬ್ಬರು ಭಾರತೀಯರೀಗ ಬೇರೆ ಒಂದು ದೇಶಕ್ಕೆ ಹೋದರೆ ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು ಇಂಡಿಯನ್ ಅಂತ. ಇಂಡಿಯನ್ ಅಂದರೆ ಎಲ್ಲರೂ ಬಾಯಲ್ಲಿ ಇವಾಗ ನರೇಂದ್ರ ಮೋದಿ ಸರ್ ಅಂತ ಹೆಸರು ಬರುತ್ತೆ. ಸೊ ಜೊತೆಯಲ್ಲಿ ನರೇಂದ್ರ ಮೋದಿ ಸರ್ ಅವರು 2 ಬಾರಿ ಪ್ರೈಮ್ ಮಿನಿಸ್ಟರ್ ಆದರು. ಇವಾಗ ಮೋದಿ ಸರ್ ಅವರು 3ನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಇವರು ಮಾಡಿರುವಂಥ ಅನೇಕ ಸಾಧನೆಗಳೆಲ್ಲ ಪುಟಗಳಲ್ಲಿ ನಮ್ಮ ದೇಶ ಒಂದು ಎತ್ತರದ ಸ್ಥಾನಕ್ಕೆ ಹೋಗ್ತಾ ಇದೆ. ಅದು ನಾವೆಲ್ಲ ಕಣ್ಣಾರೆ ತಿಳ್ಕೊಳ್ತಾ ಇದ್ದೀವಿ. ಹೇಗಿರಬೇಕು ಒಂದು ಪೊಲಿಟಿಕಲ್ ಗವರ್ನೆನ್ಸ್ ಅಂದರೆ ಹೇಗಿರಬೇಕು, ಆಡಳಿತ ಶಕ್ತಿ ಹೇಗಿರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಹೇಗಿರಬೇಕು, ಸ್ಟೇಟ್ ಗೌರ್ಮೆಂಟ್ ಅಂದರೆ ಹೇಗಿರಬೇಕು. ಸೊ ಉಚಿತವಾಗಿ ಸೇವೆ ಕೊಟ್ಟು ಮಾಡುವಂಥದ್ದಲ್ಲ, ಜನರು ಸ್ವಯಂಕೃತವಾಗಿ ಅವರ ಒಂದು ಕೆಲಸ ಮಾಡ್ತಾ ದೇಶಕ್ಕಾಗಿ ನಾವೇ ದುಡಿಬೇಕು. ಸೊ ಜನರನ್ನ ಲೇಸಿ ಮಾಡ್ತೀರಾ ಆ್ಯಕ್ಟಿವ್ ಆಗಿ ಮಾಡೋವಂಥ ಸರ್ಕಾರ ಅಂದರೆ BJP ಸರ್ಕಾರ, ನರೇಂದ್ರ ಮೋದಿಜಿ ಸರ್ ಅವರ ಸರ್ಕಾರ. ಆಮೇಲೆ ನಮ್ಮ ಮುಖ್ಯವಾಗಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನರೇಂದ್ರ ಮೋದಿಜಿ ಸರ್ ಅವರು ಮಾಡಿದಂಥ BJP ಪ್ರತಿಯೊಬ್ಬರು ಸ್ಟೇಟಿನ MLA ಆಗಿರ್ಬೋದು, MP ಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು ತುಂಬಾ ಶಕ್ತಿಯಾಗಿ ದುಡಿದಿದ್ದಾರೆ. ಆರ್ಟಿಕಲ್ 370A ಅದು ಒಂದು ವಾಲ್ಕೇನೋ ಅಂತ ಹೇಳ್ತೀನಿ. ವಾಲ್ಕೇನೋ ಒಳಗೋಗಿ ಒಂದು ಅದನ್ನು ಮಾಡಬೇಕು ಅಂದರೆ ಅಮಿತ್ ಶಾ ಜಿ ಸರ್ ಅವ್ರಿಗೆ, ನರೇಂದ್ರ ಮೋದಿಜಿ ಸರ್ ಅವ್ರಿಗೆ, ನಮ್ಮ BJPಗೆ ಆ ತಾಕತ್ತಿತ್ತು. ಯಾರು ಮಾಡಿದಂಥ ಶಕ್ತಿ ಅದನ್ನು ಮುಟ್ಟಿದ್ದಾರೆ. ಫಸ್ಟ್ ಥಿಂಗ್, ಮೆಟ್ರೋ ಡೆವಲಪ್ಮೆಂಟ್ಸ್ ಇನ್ ಕರ್ನಾಟಕ, ಇನ್ ಬ್ಯಾಂಗ್ಳೂರ್ ಸ್ಟೇಟ್ಸ್, ಬ್ಯಾಂಗ್ಳೂರ್ ಸಿಟಿಯಲ್ಲಿ ಮೆಟ್ರೋ, ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ಸ್. ಆ್ಯಂಡ್ ನಿಮಗೆ ಯಾವ ವಿಚಾರ ಹೇಳ್ತೀವಂತ ಹೇಳಬೇಕು ನಾವೇ ಯೋಚನೆ ಮಾಡಿ. ಬಿಕಾಸ್ ಎವ್ರಿಥಿಂಗ್. ಕೋವಿಡ್ ವಿಚಾರದಲ್ಲಿ ನರೇಂದ್ರ ಮೋದಿ ಸರ್ ಅವರು ಇಡೀ ದೇಶಕ್ಕೆ ಹೇಗೆ ಕೋವಿಡ್ ವ್ಯಾಕ್ಸಿನೇಷನ್ ಅದನ್ನು ಸೀರಮ್ ಇನ್ಸ್ಟಿಟ್ಯೂಷನ್ಸ್ ಆಮೇಲೆ ಬೇರೆ ಬೇರೆ ಒಂದು ಕೋವಿಡ್ ವ್ಯಾಕ್ಸಿನೇಷನ್ ತೊಗೊಳಂಗೆ ಮಾಡಿದ್ರು. ಆ್ಯಂಡ್
ನಮ್ಮ ರೈತರಿಗಾಗಿ ಕಿಸಾನ್ ಯೋಜನೆಗಳನ್ನ ಮಾಡಿರೋಂಥ ವಿಚಾರಗಳು ಆಗಿರ್ಬೋದು, ಬಡ ಜನತೆಗೆ, ಮಿಡಲ್ ಕ್ಲಾಸ್ ಜನರಿಗೆ ಮನೆ ಕಟ್ಟಿಸುವಂಥ ವಿಚಾರಗಳು ಮಾಡಿ ತಲುಪಿಸಿದ್ದಾರೆ. ಆ್ಯಂಡ್ ಯುವಕರಿಗೆ ಸ್ಟಾರ್ಟಪ್ ಯೋಜನೆಗಳು, ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಭಾರತ್, ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಪ್ರಾಜೆಕ್ಟ್ಸ್ಗಳು. ಆ್ಯಂಡ್ ನಮ್ಮ ಇನ್ನೂ ಒಂದು ಮುಂದಕ್ಕೆ ಹೋದರೆ ನಮ್ಮ ದೇಶಕ್ಕೆ ಕ್ರೀಡಾಪಟುಗಳಿಗೆ ತೋರಿಸಿದಂಥ ಒಂದು ಪ್ರೇರಣೆ ಆಗಿರ್ಬೋದು. ಆ್ಯಂಡ್ ಇನ್ನು ಮುಂದಕ್ಕೆ ಹೋದರೆ ನಮ್ಮ ಹಾಸ್ಪಿಟಲ್ಸ್ಗೆ ಫೆಸಿಲಿಟೀಸ್ ಆಗಿರ್ಬೋದು, ಗ್ರಾಮಗಳಲ್ಲಿ ನೀರಿನ ಸುವ್ಯವಸ್ಥೆ ತರುವಂಥ ಡೆವಲಪ್ಮೆಂಟ್ಸ್ ವಿಚಾರ ಆಗಿರ್ಬೋದು. ಆ್ಯಂಡ್ ನಮ್ಮ ಕರ್ನಾಟಕಕ್ಕೆ ಅನೇಕ ವಿಚಾರಗಳಲ್ಲಿ ನರೇಂದ್ರ ಮೋದಿ ಸರ್ ಅವರು ಕೊಡುಗೆ ತುಂಬ ಅಪಾರವಾದಿದೆ. ಅದು ಬೆಂಗಳೂರಿಗೆ ಆಗಿರ್ಬೋದು, ಕರ್ನಾಟಕ ರಾಜ್ಯಕ್ಕೆ ಆಗಿರ್ಬೋದು, ಅನೇಕವಾಗಿ ನರೇಂದ್ರ ಮೋದಿಯವರ ಒಂದು ಕೊಡುಗೆ ಬರೀ ಒಂದು ನಾರ್ತ್ ಇಂಡಿಯಾಗೆ ಮಾತ್ರ ಇಲ್ಲ, ಅವರು ಇಡೀ ಭಾರತದ ಪ್ರಧಾನಮಂತ್ರಿಯಾಗಿ ಈ ಒಂದು ಬೇರೆ ವಿರೋಧ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು ವಾದ ಮಾಡಬೇಕಂತ ಏನು ವಾದ ಮಾಡ್ತಾರೆ, ಮೋದಿಯವರು ಏನು ಮಾಡಿದ್ದಾರೆ, ಈಸ್ ಡನ್ ಲಾಟ್ಸ್ ಆಫ್ ವರ್ಕ್. ಅದರಲ್ಲಿ ಮೆಟ್ರೋ ಪ್ರಾಜೆಕ್ಟ್ಸ್ ಆಗಿರ್ಬೋದು, ನಮ್ಮ HAL ಒಂದು ವಿಮಾನ HAL ಒಂದು ಏನು ಬೆಂಗಳೂರಲ್ಲಿ ಒಂದು ಏನು ನಡೆದಿದೆ ಈಗ, ಆ ವಿಚಾರವಾಗಿ ಮೋದಿಯವರ ಕೊಡುಗೆ ತುಂಬ ಶ್ಲಾಘನೀಯ. ಆ್ಯಂಡ್ ಮೋದಿಯವರ ಒಂದು ಕೊಡುಗೆ ದೇಶಕ್ಕೆ, ಮುಖ್ಯವಾಗಿ ನಮ್ಮ ಸೈನಿಕರಿಗೆ, ರೈತರಿಗೆ, ದೇಶದ ಯುವಕರಿಗೆ ತುಂಬ ಮಾಡಿದ್ದಾರೆ. ಆ್ಯಂಡ್ ಕರೆನ್ಸಿ ವಿಚಾರಲ್ಲಾಗಿರ್ಬೋದು, ಇವಾಗ ಡಿಜಿಟಲ್ UPI ಒಂದೇನು ಟ್ರಾನ್ಸಾಕ್ಷನ್ ಇಡೀ ಒಂದು ವಿಶ್ವ ಎಲ್ಲ ನೋಡ್ತಾ ಇದೆ. ಈಗ ಡಿಜಿಟಲ್ ಕರೆನ್ಸಿ ಅಂತ ಒಂದು ತಂದಿದ್ದಾರೆ. ಸೊ ವಾಟ್ಸ್ ಅಬೌಟ್ ದ್ಯಾಟ್? ಬಿಕಾಸ್ ಆಫ್ ಸ್ಟಾಪಿಂಗ್ ದ ಬ್ಲ್ಯಾಕ್ ಕರೆನ್ಸಿ ಅಥವಾ ಒಂದು ಫೇಕ್ ಕರೆನ್ಸಿ ನೋಟ್ಸ್ನ ಒಂದು ವಿಷನ್ನ ತೊಗೊಂಬರೋ ಅಂಥ ವ್ಯಕ್ತಿ ಅಂದರೆ ಅದು ನರೇಂದ್ರ ಮೋದಿ ಸರ್ ಅವರು. ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದನ್ನು ದೇಶಕ್ಕೆ ಯಾವುದೇ ಒಂದು ಟೈಮ್ನ ವ್ಯರ್ಥ ಮಾಡ್ದಿರ, ಹಾರ್ಡ್ ವರ್ಕಿಂಗ್ ಫಾರ್ ದ ನೇಷನ್, ಅವರ ಒಂದು ಬೆಳೆದು ಬಂದಿರುವಂಥ ವಿಷನ್ ಇದೆಯಲ್ಲ, ನಾಲೆಡ್ಜ್ ಇದೆಯಲ್ಲ, ದಟ್ ಈಸ್ ಆಲ್ ಐ ಅಪ್ರಿಷಿಯೇಟ್. ತುಂಬ ಇಷ್ಟಪಡುವಂಥ ಪ್ರಧಾನಮಂತ್ರಿ ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ, ಗೌರವ ಕೊಡ್ತೀನಿ. ಅದೇ ರೀತಿ ನಮ್ಮ ಕ್ಷೇತ್ರದ ಈಗ ನಮ್ಮ ಶಿವಕುಮಾರ್ ದಾಸಿ ಮಾವ ಅವರು ಹಾವೇರಿ ಮತ್ತು ಗದಗ MP ಆಗಿದ್ದರು 3 ಬಾರಿ. ಸೊ ನಮ್ಮ ಕ್ಷೇತ್ರದ MPಗಳು, MLAಗಳು ತುಂಬಾ ಒಳ್ಳೆ ಕೆಲಸ ಏನು ಮಾಡಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ 2024 ಮೋದಿಯವರ ಒಂದು ನಮ್ಮ ದೇಶಕ್ಕೆ, ನಾಡಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಅದನ್ನು ನಾವೆಲ್ಲರೂ ಪತ್ರಿಕೆ ಮುಖಾಂತರ, ನಾನಂತೂ ನನ್ನ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ BJP ಬಗ್ಗೆ ಹೇಳ್ಕೊಳ್ತಾ ಇರ್ತೀನಿ. ಬಿಕಾಸ್ ನನ್ನ ಫ್ಯಾಮಿಲಿ ಒಂದು BJPಲಿದ್ದಾರೆ ಅಂತಲ್ಲ, ನಾನು ಆ ವಿಚಾರಗಳನ್ನ ಚೆನ್ನಾಗಿ ತಲುಪಿಸಿದ್ದಾರೆ ದೇಶಿಗೆ, ನಾಡಿಗೆ. ಆ್ಯಂಡ್ ನಮ್ಮ ದೇಶದ ಸುರಕ್ಷತೆ ಕಾಪಾಡೋದು ತುಂಬ ಕರ್ತವ್ಯ. ಮೊನ್ನೆ ಆದಂಥ ಘಟನೆ ತುಂಬಾ ನನಗೆ ದುಃಖ ಆಯಿತು, ತುಂಬಾ ನೋವಿನ ಸಂಗತಿ. ಅಂಥ ಘಟನೆ ಆಗಬಾರ್ದಾಯಿತು, ಆಗಿದೆ. ಅದು ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಒಂದು ಘಟನೆ ಏನಾಯಿತು, ತುಂಬಾ ಅದು ಖಂಡನೀಯ. ಆ್ಯಂಡ್ ನಮ್ಮ ವಿಧಾನಸೌಧ ಒಂದು ಕಾರಿಡಾರಲ್ಲಿ ಬೇರೆ ಒಂದು ದೇಶದ ಒಂದು ಜಿಂದಾಬಾದ್ ಅಂತ ಒಂದೇನು ವಿಚಾರ ಹೇಳ್ತಾರೆ, ಅವರು ನಮ್ಮ ವೈರಿ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಒಂದು ನಮ್ಮ ವಿಧಾನಸೌಧ ಒಳಗಡೆ ಹೇಳೋದು ತುಂಬಾ ಖಂಡನೀಯ. ಅದಕ್ಕೆ ನಾನು ಖಂಡಿಸ್ತೀನಿ ಕೂಡ, ಅದು ತಪ್ಪು. ಕಾಂಗ್ರೆಸ್ ಸರ್ಕಾರ, ಇಲ್ಲಿ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಒಂದು ಕೆಲಸ, ನೀವು ಓಟ್ ಹಾಕೋಕ್ಕಿಂತ ಮುಂಚೆ ಮೋದಿಯವ್ರು ಏನು ಮಾಡಿದ್ದಾರೆ, ಇಷ್ಟು ವರ್ಷ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, ಬರೀ ಒಂದು ಫ್ರೀ ಕೊಡ್ತಾರೆ ಅಂತೇಳಿ ಹೋಗಬೇಡಿ ದಯವಿಟ್ಟು. ಬರೀ ಒಂದು ನಿಮಗೆ ಬಸ್ ಫ್ರೀ ಕೊಟ್ಟರು, ಗ್ಯಾಸ್ ಫ್ರೀ ಕೊಟ್ಟರು, 10 kg ಅಕ್ಕಿ ಕೊಟ್ಟರು, ದಟ್ ಇಸ್ ನಾಟ್ ದ ಗೌರ್ಮೆಂಟ್. ನಮ್ಮ ಮೋದಿಯವರ ಒಂದು ಕೊಡುಗೆ, ಶಕ್ತಿ ದೇಶಕ್ಕೆ, ಇದನ್ನು ತೊಗೊಂಡೋಗುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಟ್ಟರೆ ಇನ್ಯಾರೂ ಇಲ್ಲ. ಆ ನಾಲೆಡ್ಜ್, ಆ ಶಕ್ತಿ, ಆ ಫೈರ್ ಬ್ರ್ಯಾಂಡ್, ಆ ವಾಲ್ಕೆನೋ, ಇಟ್ ಈಸ್ ಆಲ್ ನರೇಂದ್ರ ಮೋದಿಜಿ ಸರ್. ಅಂಥ ವ್ಯಕ್ತಿ ಬರಬೇಕಂದ್ರೆ
ದೇಶ ಅವ್ರನ್ನ ಒಪ್ಕೊಂಡು ಆ ರೀತಿ ಆ ಜಾಗಕ್ಕೆ ಇಷ್ಟು ವರ್ಷ ಮಾಡಿರೋಂಥ 2 ಟರ್ಮಲ್ಲಿ ಎರಡು ಟರ್ಮಲ್ಲಿ ಪ್ರಧಾನಮಂತ್ರಿ PM ಆಗಿ ಆ ಒಂದು ಕಚೇರಿಯಲ್ಲಿ ಕೂತ್ಕೊಂಡು ದೇಶಕ್ಕೆ ವರ್ಕ್ ಮಾಡಬೇಕಂದ್ರೆ ಅಷ್ಟು ಈಸಿ ಇಲ್ಲ. ಸೊ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಈ ಬಾರಿ ಚುನಾವಣೆಯಲ್ಲಿ ನಾನು ನನ್ನ ಮತ ನನ್ನ ಪ್ರೀತಿಯ ತೇಜಸ್ವಿ ಸೂರ್ಯ, ನಮ್ಮ ಗೌರವಾನ್ವಿತರಾದ ತೇಜಸ್ವಿ ಸೂರ್ಯ ಬ್ರದರ್ ಅವ್ರಿಗೆ ತುಂಬ ಇಷ್ಟಪಡ್ತೀನಿ. ಅವ್ರನ್ನ ಈಸ್ ಮೈ ಕ್ಲೋಸ್ ಬ್ರದರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತೇಜಸ್ವಿಯ ಬ್ರದರ್, ಈ ಬಾರಿ ನನ್ನ ಮತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಿಮಗೆ. ಬಿಕಾಸ್ ನೀವು ಕೆಲಸ ಮಾಡಿದ್ದೀರ ನಮ್ಮ ಕ್ಷೇತ್ರದ ಬೆಂಗಳೂರಿಗೆ ಆ್ಯಸ್ ಎನ್ MP, ಆ್ಯಸ್ ಎನ್ ಡೆಡಿಕೇಟೆಡ್ BJP ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ, ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಪ್ರೆಸಿಡೆಂಟ್ ಆಗಿ ತುಂಬ ಖುಷಿಯಾಗತ್ತೆ. ದೇಶಾದ್ಯಂತ ನಮ್ಮ ಬೆಂಗಳೂರಿನ ಹುಡುಗ, ನಮ್ಮ ಬ್ರದರ್, ಇಡೀ ದೇಶಕ್ಕೆ ತೇಜಸ್ವಿಯ ಅವರು ಮಾಡಿದಂಥ ಕೆಲಸ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ. ಬೀಯಿಂಗ್ ಆ್ಯಸ್ ಮೈ ವೆರಿ ಗುಡ್ ಬ್ರದರ್. ಆ್ಯಂಡ್ ಆಲ್ಸೋ ಇನ್ನೊಂದು ಕೆಲಸ ಮಾಡಿದ್ದಾರೆ. ಆ ಕೆಲಸ ನೀವು ಬೆಂಗಳೂರ ಒಂದು ಬಸವನಗುಡಿಯಿಂದ ಹಿಡಿದು ಅವರು ಕ್ಷೇತ್ರಗಳಿಗೆ ನೋಡಿದ್ರೆ ಗೊತ್ತಾಗುತ್ತೆ ವಾಟ್ ವರ್ಕ್ ಹಿ ಹ್ಯಾಸ್ ಡನ್. ಅದು ನಿಮಗೆ ನೋಡ್ಬೋದು, ಕೇಳ್ಬೋದು ಬೇರೆಯವ್ರ ಕಡೆಯಿಂದ. ಐ ಮೀನ್ ಲೈಕ್ ಮೆಟ್ರೋ ಪ್ರಾಜೆಕ್ಟ್ಸ್ ಆಗಿರ್ಬೋದು, ರೋಡ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು. ಆ್ಯಂಡ್ ಕೋವಿಡ್ ಟೈಮಲ್ಲಿ ಬೆಡ್ಸ್ ಅವೈಲೇಬಲ್ ಇಲ್ಲ ಅಂದಾಗ ಅವರು ಹೇಗೆ ಕೋವಿಡ್ ಬೆಡ್ಸ್ನ BBMPಯಲ್ಲಿ ಬೆಡ್ ಸಿಗ್ತಾನೇ ಇರಲಿಲ್ಲ ಆ ಟೈಮಲ್ಲಿ, ಇಫ್ ಯು ರಿಮೆಂಬರ್, ಬೆಡ್ಸ್ ಅವೈಲೇಬಲ್ ಮಾಡಿರೋಂಥದ್ದಾಗಿರ್ಬೋದು, ಸ್ಯಾಟಲೈಟ್ ಪ್ರಾಜೆಕ್ಟ್ಸ್ ಆಗಿರ್ಬೋದು. ಸೊ ಹೀಗೆ ಅಪಾರವಾದಂಥ ಕೆಲಸಗಳು ಮಾಡಿದ್ದಾರೆ, ಇನ್ನೂ ಮುಂದೆ ಮಾಡ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ತೇಜಸ್ವಿ ಅವರ ಬ್ರದರ್ಗೆ ಚುನಾವಣೆಯಲ್ಲಿ ಒಳ್ಳೆಯದಾಗಲಿ, ಗೆಲ್ಲಿ. ಆ್ಯಂಡ್ ನನ್ನ ಮತ ಅವ್ರಿಗೆ ಯಾವಾಗಲೂ ಇದ್ದೇ ಇರುತ್ತೆ. ವಿಶ್ ಆಲ್ ದ ಬೆಸ್ಟ್. ಆ್ಯಂಡ್ ನರೇಂದ್ರ ಮೋದಿ ಸರ್ ಅವರ ಸರ್ಕಾರಕ್ಕೆ, ನಮಗೆ ದೇಶಕ್ಕೆ ಒಳ್ಳೆಯದಾಗಬೇಕು ಅಂದರೆ ಮೋದಿಯವರ ಸರ್ಕಾರ ಮತ್ತೊಮ್ಮೆ ಬರಬೇಕು. 3ನೇ ಬಾರಿ ಮೋದಿಯವರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇನ್ನು ಅತ್ಯುನ್ನತ ಆ ವಿಷನ್, ಆ ಒಂದು ಪ್ರೋಟೋಕಾಲ್, ಆ ಒಂದು ದೇಶಕ್ಕೆ, ನಾಡಿಗೆ, ರೈತರಿಗೆ, ಯೋಧರಿಗೆ, ಯುವಕರಿಗೆ ಆ್ಯಂಡ್ ಸಾಮಾನ್ಯ ಜನರಿಂದ ಹಿಡಿದು ಎಲ್ಲ ವರ್ಗದ ಜನರಿಗೆ, ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಭಾಷೆಯ ಜನರಿಗೆ ಮೋದಿಯವರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಕರ್ನಾಟಕಕ್ಕೆ ಅಪಾರವಾದಂಥ ಕೊಡುಗೆಗಳು ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೊಂದು ಆ್ಯಡಪ್ ಮಾಡಬೇಕಂದ್ರೆ ಬೆಂಗಳೂರು ಮೈಸೂರು ಹೈವೇ ಪ್ರಾಜೆಕ್ಟ್ ಆಗಿರ್ಬೋದು, ಸಾಕಷ್ಟು. ಆ್ಯಂಡ್ ನಮ್ಮ ಬೆಂಗಳೂರಿಗೆ USA ಕನ್ಸುಲೇಟ್, ಅಂದರೆ ನಾವು ವೀಸಾ ಪಡ್ಕೋಬೇಕಂದ್ರೆ ಚೆನ್ನೈ, ಮುಂಬೈ ಅಥವಾ ಡೆಲ್ಲಿಗೆ ಹೋಗಬೇಕಾಗಿತ್ತು. ಇವಾಗ ಸಾಕಷ್ಟು ಬೆಂಗಳೂರಿಗೆ ಮಾಡಿಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ರಾಜ್ಯಕ್ಕೆ ಮಾಡಿಕೊಟ್ಟಿದ್ದಾರೆ. ಆ ಒಂದು ಕೆಲಸ ಮಾಡ್ತಾರೆ. ಕೆಲಸ ಮಾಡುವಂಥ ವ್ಯಕ್ತಿಗೆ ನಾವು ಪ್ರೇರಣೆ ಕೊಟ್ಟು ವೋಟ್ ಮಾಡೋದು. ಈ ಬರುವಂಥ ಮೆಂಬರ್ ಆಫ್ ಪಾರ್ಲಿಮೆಂಟ್ MP ಚುನಾವಣೆ ತುಂಬ ಮುಖ್ಯ. ಸೊ ಎಲ್ಲರೂ ನಮ್ಮ ಕ್ಷೇತ್ರದ MPಗಳಿಗೆ ಹೋಗಿ ವೋಟ್ ಮಾಡೋಣ. ವಯಸ್ಸಾದವರು, ವೃದ್ಧರು ವೋಟ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ನಿಮ್ಮ ಕ್ಷೇತ್ರದ MPಗಳಿಗೆ, ಅವ್ರ ಕಚೇರಿಗೆ ಹೇಳ್ಬೋದು, ನಮಗೆ ಈ ಥರ ಗೊತ್ತಿರೋರಿಗೆ ಅವರು ವೋಟ್ ಮಾಡೋಕ್ಕಾಗಲ್ಲ, ಬಟ್ ಹ್ಯಾವ್ ಟು ಮನೆಗೆ ಬಂದು ವೋಟ್ ಹಾಕ್ಸ್ಕೋಬೇಕು. ಅದು ಒಂದು ಫೆಸಿಲಿಟಿ ಇದೆ ಮುಂಚೆ ಹೋದ ಚುನಾವಣೆಯಿಂದ. ಇನ್ನು ಈ ಬಾರಿ ಚುನಾವಣೆಯಲ್ಲಿ ನಾನು ಕೇಳ್ಕೊಳೋದು, ಕೆಲವ್ರ ಹತ್ರ ಎಲೆಕ್ಷನ್ ಕಾರ್ಡ್ ಇರಲ್ಲ, ಹೆಸರು ಲಿಸ್ಟಲ್ಲಿ ಬಂದಿರಲ್ಲ. ಸೊ ಲಿಸ್ಟಲ್ಲಿ ಬಂದಿಲ್ಲ ಅಂದ್ಕೊಂಡ್ರೆ ಅವ್ರನ್ನ ಕಳಿಸ್ಬಿಡ್ತಾರೆ. ಸೊ ಯಾರ್ಯಾರ ಹತ್ರ ಹೆಸರು ಇಲ್ಲ, ದಯವಿಟ್ಟು ಆ್ಯಪ್ಗಳ ಮುಖಾಂತರ, ಎಲೆಕ್ಷನ್ ಆ್ಯಪ್ ಇದೆ, ಎಲೆಕ್ಷನ್ ಆಫ್ ಇಂಡಿಯಾ ಆ್ಯಪ್, ಅದ್ರ ಮುಖಾಂತರ ಅಥವಾ ವಾಲಂಟಿಯರ್ಸ್ ಅಥವಾ ನಮ್ಮ ಕಾರ್ಯಕರ್ತರು ಯಾರ್ಯಾರು ಇದ್ದೀವಿ ಎಲ್ಲರೂ ನಮ್ಮ ಕ್ಷೇತ್ರದ ವಾರ್ಡ್ಗಳಲ್ಲಿ ಯಾರ್ಯಾರ ಹತ್ರ ಎಲೆಕ್ಷನ್ ಕಾರ್ಡ್ ಇಲ್ಲ, ಅಡ್ರೆಸ್ ಮಿಸ್ ಆಗಿದೆ, ಎಲೆಕ್ಷನ್ ಡಿಲೀಟ್ ಆಗಿದೆ, ವೋಟರ್ ಡಿಲೀಟ್ ಆಗಿದೆ, ಅಥವಾ ಹೆಸರು ವೋಟರ್ ಐಡಿ ಇದೆ ಬಟ್ ಹೆಸರು ಬಂದಿಲ್ಲ. ಸೊ ಅವ್ರ ಆಧಾರ್ ಕಾರ್ಡ್, ಆಧಾರ್, ಪ್ಯಾನ್ ಕಾರ್ಡ್ ಗೌರ್ಮೆಂಟಿಂದ ವೋಟ್ ಮಾಡೋಕ್ಕಾಗತ್ತೆ. ಯಾಕಂದ್ರೆ ನಾನೇ MLA ಎಲೆಕ್ಷನಲ್ಲಿ ನಾನೇ ಖುದ್ದಾಗಿ ನೋಡಿದ್ದೀನಿ. ಒಬ್ಬರು ಸೀನಿಯರ್ ಸಿಟಿಸನ್ಸ್ 2-3 ಜನ ಬಂದರು,
ನಾನೇ ಸ್ವಯಂಪುರ ಅಲ್ಲಿ ನೋಡ್ತಾ ಇದ್ದೆ, ಮಾತಾಡಿದೆ. ವೋಟ್ ಹಾಕಕ್ಕೆ ಅವ್ರನ್ನ ಬಿಡಲಿಲ್ಲ. ಬಿಕಾಸ್ ಆಫ್ ವೋಟಿಂಗ್ ಅವ್ರ ಲಿಸ್ಟಲ್ಲಿ ಹೆಸರು ಇಲ್ಲ, ಬಟ್ ಅವ್ರ ಹತ್ರ ವೋಟರ್ ಕಾರ್ಡ್ ಇದೆ. ಒಬ್ಬರ ಹತ್ರ ವೋಟರ್ ಕಾರ್ಡ್ ಇಲ್ಲ, ಹೆಸರು ಇಲ್ಲ, ಬಟ್ ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ. ಬಟ್ ಸೀನಿಯರ್ ಸಿಟಿಸನ್ಸ್ ಅವ್ರು ಬೇಜಾರು ಮಾಡ್ಕೊಂಡು ಹೋದರು. ಇಷ್ಟು ವಿಚಾರ. ಎಲೆಕ್ಷನ್ನಲ್ಲಿ ವೋಟ್ ಹಾಕೋದು ಜನ ಅವ್ರ ಮನೆಯಿಂದ, ಅವರು ಇರೋ ಜಾಗದಿಂದ ಬೂತ್ಗಳಿಗೆ ಬಂದು ವೋಟ್ ಹಾಕೋದು ತುಂಬ ಮುಖ್ಯ. ಅದ್ರಲ್ಲಿ ಬಂದಿರೋರಿಗೆ ಲಿಸ್ಟಲ್ಲಿಲ್ಲ, ನಿಮ್ಮ ಹೆಸರು ಇಲ್ಲ, ಅಥವಾ ವೋಟರ್ ಐ ಡಿಯಲ್ಲಿ ವೋಟರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡಲ್ಲಿ ಹಾಕೋಕ್ಕಾಗಲ್ಲ, ಆಧಾರ್ ಕಾರ್ಡಲ್ಲಿ ವೋಟ್ ಹಾಕೋಕ್ಕಾಗಲ್ಲ. ಈ ಥರ ಹಲವಾರು ಒಂದು ಘಟನೆಗಳು ಆಗಬಾರ್ದು. ಸೊ ಹೀಗೆ ಇವತ್ತು ತೇಜಸ್ವಿ ಅವರ ಬ್ರದರ್ ಹತ್ರ ಒಂದು ಮೋದಿ ಒನ್ಸ್ ಅಗೇನ್ ಅಥವಾ ಮೋದಿ ಅಗೇನ್ ಒಂದು 3.1 ಕಾರ್ಯಕ್ರಮ ಭಾಗಿಯಾಗಿ ತುಂಬ ಖುಷಿಯಾಯಿತು ಇವತ್ತಿನ ಕಾರ್ಯಕ್ರಮ. ಅದರಲ್ಲಿ ಅವರು ಎಲೆಕ್ಷನಲ್ಲಿ, ಸೊ ಈ ಸತಿ ಎಲೆಕ್ಷನಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ, ಸೊ ಮೆಜಾರಿಟಿ ಆಫ್ ಅಂದರೆ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ಗಳಲ್ಲೇ ಅಲ್ಲಲ್ಲೇ ಒಂದೊಂದು ಬೂತ್ ಆಗುತ್ತೆ. ಮುಖ್ಯವಾಗಿ ವೋಟ್ ಮಾಡೋಕ್ಕೆ ಜನ ತೋರಿಸೋಂಥ ಪ್ರೇರಣೆ ತುಂಬ ಮುಖ್ಯ. ಅದಕ್ಕೆ ಯಾರ ಹತ್ರ ವೋಟರ್ ಐ ಡಿ ಇಲ್ಲ ಅಥವಾ ಕರೆಕ್ಷನ್ಸ್ ಆಗಬೇಕು, ನಿಮ್ಮ ಲಿಸ್ಟಲ್ಲಿ ಹೆಸರು ಬರಬೇಕು, ದಯವಿಟ್ಟು ಅದಕ್ಕೊಂಚೂರು ಟೈಮ್ ಕೊಟ್ಟು ಅದನ್ನು ಮಾಡ್ಕೊಳ್ಳಿ. ಅದಕ್ಕೆ MP ಆಫೀಸ್ ಅಥವಾ ಕಾರ್ಯಕರ್ತರವರು ಇದಕ್ಕೆ ಯಾವುದೇ ರೀತಿ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಂತೇನಿಲ್ಲ. ನೀವು ಮೊಬೈಲ್ ಯೂಸ್ ಮಾಡ್ತೀರಾ ಅಂದರೆ ನಿಮ್ಮ ಮನೆಗಳಲ್ಲಿ ಹುಡುಗರು ನೀವೇ ಒಂದು ಅದನ್ನು ಕರೆಕ್ಷನ್ಸ್ ಮಾಡ್ಕೋಬೋದು. ಅಥವಾ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಎಲೆಕ್ಷನ್ ಒಂದೇನು BBMP ಆಫೀಸ್ ಇರುತ್ತೆ, ಅಲ್ಲಿಗೆ ಹೋಗ್ಬೋದು. ಅಥವಾ MP MLA ಆಫೀಸ್ನ ಭೇಟಿ ಮಾಡಿ ಅವ್ರ ಹತ್ರ ಕೇಳ್ಕೋಬೋದು, ನಾನು ವೋಟರ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ. ಬಿಕಾಸ್ ಯಾವುದೇ MP MLA ಆಗಲಿ ಅವ್ನು ಖಂಡಿತವಾಗ್ಲೂ ಆಗಲ್ಲ ಅನ್ನಲ್ಲ, ಕೊಡ್ತಾರೆ, ಮಾಡಿಕೊಡ್ಲೇಬೇಕು. ಸೊ ದಯವಿಟ್ಟು ನಿಮ್ಮ ವೋಟರ್ಸ್ ಆಗಿ ನಿಮ್ಮ ವೋಟಿಂಗ್ ಲಿಸ್ಟಲ್ಲಿ ಹೆಸರು ಬರಬೇಕು. ಬಂದಿಲ್ಲ ಅಂದರೆ ಅದಕ್ಕೆ ದಯವಿಟ್ಟು ಸರ್ಕಾರ ಇದಕ್ಕೆ ಏನು ಮಾಡಬೇಕಂತನೂ ಕೂಡ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ಈ ಬಾರಿ ನಮ್ಮ ಚುನಾವಣೆ ನಡೀತಾ ಇದೆ. ನಡೆಯೋ ಒಂದು ಸಂದರ್ಭ, ರಾಜ್ಯದ ಜನರು MP ಎಲೆಕ್ಷನ್ಗಳಲ್ಲಿ ಈ ಬರುವಂಥ 2024 ಮೆಂಬರ್ ಆಫ್ ಪಾರ್ಲಿಮೆಂಟ್ MP ಎಲೆಕ್ಷನಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು. ನಿಮ್ಮ ಕ್ಷೇತ್ರದ MP BJP MP ಕೆಲಸ ಮಾಡ್ತಾರೆ. ಮೋದಿಯವರ ಒಂದು ಹೆಸರು ಮಾತ್ರ ಅಲ್ಲ, ನಿಮ್ಮ ಕ್ಷೇತ್ರದ MP ಕೆಲಸ ಮಾಡ್ತಾರೆ. ಒಂದು ಸರ್ಕಾರ ವಿಷನ್ನ ತುಂಬ ಯೋಚನೆ ಮಾಡಬೇಕು. ಸೊ ದೇಶದ ರಕ್ಷಣೆಗಾಗಿ, ನಾಡಿನ ರಕ್ಷಣೆಗಾಗಿ ಇಂತಹ ಒಂದು ಬ್ಯಾಡ್ ಗೌರ್ಮೆಂಟ್ ಲೈಕ್ ಏನು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇನ್ನೊಂದು ಪಕ್ಷ ಏನೇನು ನಮಗೆ ಇದೆ, ಇಷ್ಟು ವರ್ಷಗಳ ಮೋದಿಯವರು ಕಟ್ಟದಂಥ ಒಂದು ಸುಭದ್ರವಾದ ಕೋಟೆ, ನಾವು ಅದನ್ನು ಇನ್ನೂ ಬೆಳೆಸ್ತಾ ದೇಶದ ರಕ್ಷಣೆಗಾಗಿ, ಒಂದು ಯೋಧರ ಕುಟುಂಬದ ರಕ್ಷಣೆಗಾಗಿ, ನಮ್ಮೆಲ್ಲರ ರಕ್ಷಣೆಗಾಗಿ, ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ವಿಚಾರ, ಮೋದಿಯವರು ಎಂದೂ ಯಾರು ಮಾಡಿದಂಥ ಕೆಲಸ ಅಂದರೆ ರಾಮ ಜನ್ಮಭೂಮಿ, ರಾಮಲಲ್ಲಾ ದೇವಸ್ಥಾನ. ಇಡೀ ದೇಶ ಜನ ಹಿಂದೂಗಳು ರಾಮನ ಭಕ್ತರು. ನಾನೊಬ್ಬ ರಾಮ ಭಕ್ತನಾಗಿ ಹೇಳ್ತೀನಿ. ಅಯೋಧ್ಯೆಯಲ್ಲಿ ರಾಮ ದೇವಸ್ಥಾನ ಕಟ್ಟಿರುವಂಥದ್ದು. ಇದಕ್ಕಿಂತ ದೊಡ್ಡ ಪ್ರೇರಣೆ ಮೋದಿಯವರ ಕೆಲಸ, ಕೊಡುಗೆ ಮತ್ತೊಂದಿಲ್ಲ. ಇಡೀ ದೇಶಕ್ಕೆ ಮೋದಿಯವರು ಮಾಡಿದಂಥ ಕೆಲಸ, ವಿಚಾರ, ಆಚಾರ, ಧರ್ಮದ ಕೆಲಸ, ಹಿಂದೂಗಳು ರಕ್ಷಣೆಗಾಗಿ ನಾವು ಎಲ್ಲ ವರ್ಗದ, ಜಾತಿ, ವರ್ಗ, ಇಡೀ ಒಂದು ದೇಶ ಅಂದಾಗ ನಮ್ಮ ದೇಶದಲ್ಲಿ ಡೆಮೋಕ್ರಸಿ, ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಎಲ್ಲ ವರ್ಗದ ಜನರಿಗೂ ಮೋದಿಯವರು ಮಾಡಿದಂಥ ಕೆಲಸ, ವಿಚಾರ, ಆಚಾರ ತುಂಬ ನಾವು ಅದನ್ನು ನೆನೆಸ್ಕೋಬೇಕು. ಈ ಬಾರಿ MP ಎಲೆಕ್ಷನಲ್ಲಿ ನಾವೆಲ್ಲರೂ BJPಗೆ ವೋಟ್ ಮಾಡೋಣ. ನಮ್ಮ MPಗಳಿಗೆ ಶಕ್ತಿ ಕೊಟ್ಟು, ವಿ ಹ್ಯಾವ್ ದ ರೈಟ್ ಟು ಫ್ರೀಡಮ್, ರೈಟ್ ಟು ಟಾಕ್. ಸೊ ಕೆಲಸ ಮಾಡಿಸ್ಕೊಳ್ಳೋಣ, ಕೆಲಸ ಮಾಡೋಕ್ಕೆ ಪ್ರೇರಣೆಯಾಗಿ ವೋಟ್ ಮಾಡೋಣ. ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ, ಜೈ ಗಣೇಶ, ಜೈ ಆಂಜನೇಯ, ಜೈ ಶ್ರೀರಾಮ್. ಮತ್ತೊಮ್ಮೆ ಮೋದಿ ಸರ್ಕಾರ, ಮತ್ತೊಮ್ಮೆ ಮೋದಿ 3.0, ಒನ್ಸ್ ಅಗೇನ್, ಒನ್ಸ್ ಮೋರ್ ಮೋದಿ. ಥ್ಯಾಂಕ್ ಯು.